ವೀರವನಿತೆ ಒನಕೆ ಓಬವ್ವಳಿಗೆ ಜೈಕಾರ. ಐತಿಹಾಸಿಕ ಕೋಟೆಯ ಪತಾರಿಗಳನ್ನು ಒತ್ತುವರಿ ಮಾಡಿರುವ ಭೂಗಳ್ಳರಿಗೆ ಧಿಕ್ಕಾರ. ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ. ರಾಜವೀರ ಮದಕರಿ ನಾಯಕ ಓಬವ್ವನಂತರ ಆಳಿದಂಥ ನಾಡಿನಲ್ಲಿ ಗಂಡು ಮೆಟ್ಟಿದ ನಾಡನ್ನು, ಕೋಟೆಯ ಸಂಪತ್ತನ್ನು ಇಲ್ಲಿನ ಕೆಲವರು ಕಿಡಿಗೇಡಿಗಳು, ನಾಡದ್ರೋಹಿಗಳು ಏನು ರಂಗೇನ ಆನೆಬಾಗಿಲ ಬಳಿ ಇರ್ಬೋದು, ಧರ್ಮಶಾಲೆ ರಸ್ತೆಯಲ್ಲಿರ್ಬೋದು, ಕೋಟೆಯ ಮುಂಭಾಗ ಇರ್ಬೋದು, ರೂಪವಾಣಿ ಟಾಕೀಸ್ ಹತ್ರ ಇರಬೇಕು, ಇಂತಹ ಕಡೆ ಇರ್ತಕ್ಕಂತಹ ಬತೇರಿಗಳನ್ನು ವಶಪಡಿಸಿಕೊಂಡು ಭೂಗಳ್ಳರು, ನಾಡದ್ರೋಹಿಗಳು ಮನೆಗಳನ್ನು ಹಾಗೂ ಕಾಲೇಜುಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಏನಿವತ್ತು ಹೋರಾಟ ಮಾಡಿದ್ದೀವಿ, ಇದು ಪ್ರಾರಂಭ. ಯಾವುದೇ ಕಾರಣಕ್ಕೂ ನಾಡಿನ ಸಂಪತ್ತನ್ನು ಹಾಳು ಮಾಡಲಿಕ್ಕೆ, ಸಾರ್ವಜನಿಕರು ಒಡ್ಕೊಂಡು ತಿನ್ನಲಿಕ್ಕೆ ಬಿಡೋದಿಲ್ಲ. ಕರುನಾಡ ವಿಜಯ ಸೇನೆ ಸರ್ಕಾರಕ್ಕೆ ನೇರವಾಗಿ ಹೇಳ್ತಿದೆ, ಈ ಕೂಡಲೇ ಯಾರ್ಯಾರು ವಶಪಡಿಸ್ಕೊಂಡ್ಯಾರೆ ಆ ಸಂಪತ್ತನ್ನು ಮರುಕಳಿಸಿ ಕೋಟೆಯ ಸಂಪತ್ತನ್ನು ಸಂರಕ್ಷಣೆ ಮಾಡುವಲ್ಲಿ ಸರ್ಕಾರ ಹೆಜ್ಜೆ ಹಾಕಬೇಕು. ಇಲ್ಲದೇ ಹೋದರೆ ನಾವು ಕೂಡ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ತೀವಿ. ಅಂತಹ ಅಧಿಕಾರಿಗಳ ವಿರುದ್ಧ ಕೂಡ ಕೇಸನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಖಾಸಗಿಯವರ ಪಾಲಾಗಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಕರುನಾಡ ವಿಜಯ ಸೇನೆ ನೇರವಾಗಿ ಹೇಳುತ್ತೆ.